ಸೊ ಬಿಗ್ ಬಾಸ್ ಆಫರ್ ಬರುತ್ತೆ, ಆಫರ್ ಬಂದ ತಕ್ಷಣ ನೀವು ಒಳಗಡೆ ಹೋಗ್ಬೇಕು ಹೋಗ್ಬಾರ್ದು ಅನ್ನೋ ಗೊಂದಲದಲ್ಲಿ ಇರ್ತೀರಿ. ಫಸ್ಟ್ ಥಾಟ್ ಅಂತೂ ಬಂದೇ ಬರುತ್ತೆ, ನಾನು ಒಳಗೆ ಹೋದೆ ಅಂದ್ರೆ ನನ್ನ ಫ್ಯಾಮಿಲಿ ಹೊರಗೆ ಬರುತ್ತೆ ಅನ್ನೋದು. ಹೌದು. ಸೊ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡಿ? ಅಂದ್ರೆ ಅದು ಆ ವಿಚಾರದಲ್ಲಿ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಗಿದ್ದು, ಅವ್ರಿಗೆ ತುಂಬಾ ಇಷ್ಟದ ಶೋ ಬಿಗ್ ಬಾಸ್, ಅವ್ರು ತುಂಬಾ ನೋಡ್ತಾರೆ. ಸೊ ಹಾಗಾಗಿ ನನಗೆ ಬಿಗ್ ಬಾಸ್ ಇಂದ ಏನ್ ಸಿಕ್ತಿತ್ತು ಅನ್ನೋದು ಕೇಳಿದ್ರೆ ಅಮ್ಮಂಗೆ ಒಂದು ಖುಷಿ ಕೊಡೋ ಅವಕಾಶ ಸಿಕ್ತಿತ್ತು ಅನ್ನೋದನ್ನಷ್ಟೇ ನಾನು ಯೋಚನೆ ಮಾಡ್ಕೊಂಡು ಹೋಗಿದ್ದು. ಸೊ ಹಾಗಿದ್ದಾಗ ನಾನು ಯೋಚನೆ ಮಾಡಿದೆ ಅಂದ್ರೆ ನಾನು ಏನ್ ಮಾಡುದು, ನೀವು ಒಂದು ಚಿನ್ನದ ಅರಮನೆ ಕಟ್ಕೊಟ್ರು ತಾಯಿಯಾದವಳಿಗೆ ಅದೇನು ದೊಡ್ಡ ಖುಷಿ ಅಂತ ಕೊಡೋದಿಲ್ಲ. ಮಕ್ಕಳು ಏನೇ ಮಾಡಲಿ ತಾಯಿಗೆ ಮಕ್ಕಳ ಯಶಸ್ಸಲ್ಲಿ ಸಿಗುತ್ತೆ ಖುಷಿ ಹೊರತು ಮಕ್ಕಳು ತಗೊಂಬಂದು ಎಷ್ಟೇ ವೈಭೋಗ ಕೊಟ್ಟರು ಎಷ್ಟೇ ಐಶ್ವರ್ಯ ಕೊಟ್ಟರು ತಾಯಿಯಾದವಳಿಗೆ ಅದು ದೊಡ್ಡದು ಅಂತ ಅನ್ಸೋದಿಲ್ಲ. ಸೊ ನಾನು ಅಮ್ಮ ಮುಖದಲ್ಲಿ ಆಗಿದ್ದ ಖುಷಿ ಅಂದರೆ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ನಾನು ಅಂತ ಅಂದಾಗ ಅಮ್ಮ ಪಟ್ಟಿದ್ದ ಖುಷಿ ಇದೆಯಲ್ಲ, ಅದು ನಾನು ಇಡೀ ಜೀವನದಲ್ಲಿ ನೋಡಿರಲಿಲ್ಲ ಅವರ ಮುಖದಲ್ಲಿ ಅಷ್ಟು ಖುಷಿ ಬಂದಿದ್ದು. ಹಾಗಾಗಿ ಅವತ್ತು ಅಂದ್ಕೊಂಡಿದ್ದೆ ಆಗಿದ್ದಾಗ್ಬಿಡ್ಲಿ. ಸೊ ಅಲ್ಲಿಗೆ ಒಂದ್ಸಲ ಅಮ್ಮ ಬಂದ್ಬಿಡ್ಬೇಕು, ಆ ಖುಷಿನ ಇನ್ಯಾವತ್ತಿಗೂ ಅವ್ರಿಗೆ ಜೀವನದಲ್ಲಿ ಸಿಗೋದಿಲ್ಲ. ಟಿವಿನಲ್ಲಿ ನೋಡಿದ್ದೆಲ್ಲ ನಿಜಾನ ಅನ್ನೋ ಥರದ, ಅಂದ್ರೆ ತುಂಬ ಹಳ್ಳಿಯಿಂದ ಬಂದವ್ರು ನಮ್ಮಮ್ಮ, ಅಂದ್ರೆ ಧಾರಾವಾಹಿಗಳನ್ನ ನಿಜ ಜೀವನ ಅಂತ ಅನ್ಕೊಂಡಿರುವಂಥ ಪ್ರಪಂಚದವ್ರು ನಮ್ಮಮ್ಮ. ಅವ್ರನ್ನ ಬಿಗ್ ಬಾಸ್ ಮನೆ ಕರ್ಕೊಂಬರೋದಿದ್ದೆಲ್ಲ ದೊಡ್ಡ ಸಂಭ್ರಮ ನಾನು ಅವ್ರಿಗೆ ಕೊಟ್ಟ ಹಾಗೆ ಅನ್ನೋದು ನನಗೆ ಅನ್ನಿಸ್ತಿತ್ತು. ಹಾಗಾಗಿ ಆಗಿದ್ದಾಗ್ಬಿಡ್ಲಿ, ಇದು ಒಂದು ನೋಡ್ಬಿಡೋಣ, ಈ ಖುಷಿನೂ ಒಂದು ರಿಸ್ಕ್ ಇದಕ್ಕೋಸ್ಕರ ತಗೊಳ್ಳೋಣ ಅನ್ನೋ ಥರದ ಯೋಚನೆನಲ್ಲಿ ನಾನು ನಿರ್ಧಾರಕ್ಕೆ ನಿಮ್ಗೆ ಸ್ಯಾಟಿಸ್ಫೈಡ್ ಇದ್ದೀರಾ? ಹಾ, ಖಂಡಿತ. ತುಂಬಾ ಅಂದ್ರೆ ತುಂಬಾ ನನಗೂ ಖುಷಿ ಇದೆ, ಮನೆಯವ್ರಿಗೂ ಖುಷಿ ಇದೆ. ಅಮ್ಮನೂ ಹೇಳ್ತಿದ್ರು, ಇಡೀ ಊರಿಗೂರೇ ಹೇಳ್ತಾ ಇದೆ. ಬೇರೆ ಯಾರೇ ಆಗಿದ್ದಿದ್ರು ಅಂದ್ರೆ ನಮ್ಗೊಂದು ಬೇಜಾರಿತ್ತು, ಗಂಡು ಮಕ್ಳಿಲ್ಲ ಅದು ಇದು ಅನ್ನೋ ತುಂಬಾ ಅಪಮಾನಗಳನ್ನ ಎದುರಿಸಿದವ್ರು ನಾವು. ಸೊ ಈ ಊರಿನವ್ರು ಹೇಳ್ತಿದಾರಂತೆ, 10 ಜನ ಗಂಡು ಮಕ್ಳನ್ನ ಹೆತ್ತರು ಕೂಡ ಈ ಥರದೊಂದು ಅವಕಾಶ ಯಾರಿಗೂ ಸಿಗೋದಿಲ್ಲ, ನಿಮ್ಮ ಮಗಳು ನಿಮ್ಮನ್ನ ಅಲ್ಲಿ ತನಕ ಕರ್ಕೊಂಡು ಹೋದ್ರು ಅಂತ ಊರಿನವ್ರು ಹೇಳ್ತಿದ್ದಾರೆ ಅನ್ನೋದನ್ನ ಕೇಳಿದಾಗ ಖುಷಿ ಸಹಜವಾಗಿ ಆಗುತ್ತೆ.